ಸ್ನೇಹಿತರೆ, 2025ನೇ ಸಾಲಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಶಿಕ್ಷಕರ ವರ್ಗಾವಣೆ ಟ್ರಾನ್ಸ್ಫರ್ಗೆ ಸಂಬಂಧಿಸಿದಂತೆ ದಿನಾಂಕ 29 ಮೇ 2025ರಿಂದ 21 ಜೂನ್ 2025ರವರೆಗೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರುಗಳು ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನನ್ನು ಸಲ್ಲಿಸಬಹುದಾಗಿರುತ್ತದೆ. ಸೊ ಈ ವಿಡಿಯೋದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರು EDSಗೆ ಲಾಗಿನ್ ಆಗಿ ರಿಕ್ವೆಸ್ಟ್ ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡ್ತಕ್ಕಂಥ ವಿಧಾನವನ್ನು ನೋಡೋಣ. ಅದಕ್ಕಾಗಿ ಶಿಕ್ಷಕರು ತಮ್ಮ ಮೊಬೈಲಲ್ಲಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಸರ್ಚ್ ಬಾರ್ನಲ್ಲಿ EDS ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ. ಸರ್ಚ್ ರಿಸಲ್ಟ್ಸಲ್ಲಿ EDS ಲಾಗಿನ್ ಮೊದಲೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಎಂಪ್ಲಾಯ್ ಡೇಟಾ ಸಿಸ್ಟಮ್ EDS ಲಾಗಿನ್ ಸ್ಕ್ರೀನ್ನಲ್ಲಿ ಇಲ್ಲಿ ಲಾಗಿನ್ ಆ್ಯಸ್ನಲ್ಲಿ 3 ಲಾಗಿನ್ ಬಟನ್ಗಳಿವೆ. ಎಂಪ್ಲಾಯಿ, ಆಫೀಸ್, ಸ್ಕೂಲ್ ಅಂತ. ಎಂಪ್ಲಾಯ್ ಹಿಂದೆ ಇರೋ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂಸರ್ ನೇಮ್ ಸ್ಥಳದಲ್ಲಿ ನಿಮ್ಮ ಪ್ರಥಮ KGD ಸಂಖ್ಯೆಯನ್ನು ಫಿಲ್ ಮಾಡಿ. ಪಾಸ್ವರ್ಡ್ ಸ್ಥಳದಲ್ಲಿ ನೀವು EDS ಒಂದು ಲಾಗಿನ್ಗೆ ಸೆಟ್ ಮಾಡಿಕೊಂಡಿರ್ತಕ್ಕಂಥ ಪಾಸ್ವರ್ಡನ್ನು ಕೊಡಿ ಮತ್ತು ಕೊಟ್ಟಿರೋ ಕ್ಯಾಪ್ಚಾವನ್ನು ಕೊಟ್ಟು ಇಲ್ಲಿ ಲಾಗಿನ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ಪಾಸ್ವರ್ಡನ್ನು ಮರೆತಿದ್ರೆ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದರೆ EDSನಲ್ಲಿ ರಿಜಿಸ್ಟರ್ ಇರತಕ್ಕಂಥ ನಿಮ್ಮ ಮೊಬೈಲ್ ನಂಬರ್ಗೆ OTP ಒಂದು ಬರ್ತದೆ. ಬಂದಂಥ OTPಯನ್ನು ಫಿಲ್ ಮಾಡಿ ಪಾಸ್ವರ್ಡ್ ಪಾಲಿಸಿ ಪ್ರಕಾರ ಹೊಸ ಪಾಸ್ವರ್ಡನ್ನು ಸೆಟ್ ಮಾಡಿಕೊಳ್ಳಿ. ಲಾಗಿನ್ ಆಗಿ ಹೋಮ್ ಪೇಜ್ಗೆ ಬನ್ನಿ. ಸೊ ನಾವೀಗ ಲಾಗಿನ್ ಆಗಿದ್ದೇವೆ. ವೆಲ್ಕಮ್ ಪೇಜ್ನಲ್ಲಿ ನೋಡ್ಬೋದು ನಮ್ಮ ಹೆಸರು ಮತ್ತು ನಮ್ಮ ಶಾಲೆ ಹೆಸರು ನಾವಿಲ್ಲಿ ನೋಡ್ಬೋದಾಗಿರುತ್ತದೆ ಮತ್ತು ಇಲ್ಲಿ ವೇಟೆಡ್ ಸ್ಕೋರ್ ಕೂಡ ನೋಡ್ಬೋದಾಗಿರುತ್ತದೆ. ಇಲ್ಲಿ ರೀಸೆಂಟ್ಲಿ ಆ್ಯಡೆಡ್ ಮೆನುನಲ್ಲಿ ಇಲ್ಲಿ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ನಮ್ಮ KGD ನಂಬರು ಮತ್ತು ನಮ್ಮ ಸ್ಕೂಲ್ನ ಡೈಸ್ ಕೋಡನ್ನು ಇಲ್ಲಿ ನಾವು ನೋಡ್ಬೋದಾಗಿರುತ್ತದೆ. ಇನ್ನು ಪ್ರಿಯಾರಿಟಿ ಇನ್ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಅಂತ ನಮ್ಮ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಪೇಜ್ನ ನಾವು ಇಲ್ಲಿ ನೋಡ್ಬೋದಾಗಿರುತ್ತದೆ. ಇಲ್ಲೆಲ್ಲ ನಮ್ಮ ಬೇಸಿಕ್ ಡೀಟೇಲ್ಸ್ ಇದೆ ಮತ್ತು ಇಲ್ಲಿರುವ ಡೀಟೇಲ್ಸನ್ನು ನಾವು ಯಾವುದೇ ರೀತಿ ಕರೆಕ್ಷನ್ನು ಅಪ್ಡೇಟು ಮಾಡ್ಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ. ಇದನ್ನು ನಾವು DDO ಲಾಗಿನ್ನಲ್ಲಿನೇ ಮಾಡಬೇಕಾಗ್ತದೆ. ಇಲ್ಲಿ ಬೇಸಿಕ್ ಡೀಟೇಲ್ಸನ್ನು ನೋಡ್ತಾ ಬಂದಾಗ ಇಲ್ಲಿ 12ನೇ ಪಾಯಿಂಟ್ ಏನಿದೆ, ಮೆರಿಟಲ್ ಸ್ಟೇಟಸ್ ಅಂದರೆ ವೈವಾಹಿಕ ಸ್ಥಿತಿಗೆ ಸಂಬಂಧಿಸಿದಂತೆ ನಾವು ಫಿಲ್ ಮಾಡಲು ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವೈವಾಹಿಕ ಸ್ಥಿತಿ ಮ್ಯಾರಿಡ್, ಅನ್ಮ್ಯಾರಿಡ್, ವಿಡೋವರ್, ಡೈವರ್ಸ್ ಅಂತ ತೋರಿಸ್ತದೆ. ಮ್ಯಾರಿಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ವೆದರ್ ಸ್ಪೌಸ್ ವರ್ಕಿಂಗ್ ಅಂತ ಕೇಳ್ತದೆ. ಸ್ಪೌಸ್ ವರ್ಕ್ ಮಾಡ್ತಾ ಇದ್ದರೆ ಎಸ್ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಇಲ್ಲಿ ಸ್ಪೌಸ್ KGID ನಂಬರ್ ಕೇಳುತ್ತೆ. ಸ್ಪೌಸ್ KGID ನಂಬರನ್ನು ಕೊಟ್ಟು ನೆಕ್ಸ್ಟ್ ಒಂದು ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಸ್ಪೌಸ್ ಡೀಟೇಲ್ಸ್ ಎಲ್ಲ ಆಟೋ ಪೇಚ್ ಆಗ್ತದೆ. ಇಲ್ಲಿ ನೋಡಿ ಸ್ಪೌಸ್ ಡಿಸ್ಟಿಕ್ ಎಜುಕೇಷನ್ ಅಂತ ಏನಿದೆ, ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅವರ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ಮತ್ತು ಸ್ಪೌಸ್ ತಾಲೂಕು ಎಜುಕೇಷನಲ್ಲಿ ಅವರು ಸ್ಪೌಸ್ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್ ಕಮ್ಯುನಿಕೇಷನ್ ಅಡ್ರೆಸ್ಸು, ಆಮೇಲೆ ಕರೆಂಟ್ ಝೋನು, ಕ್ಯಾಡ್ರು, ಕರೆಂಟ್ ಪೋಸ್ಟು ನೋಡ್ಬೋದು. ನೆಕ್ಸ್ಟ್ ಇಲ್ಲಿ 14ನೇ ಪಾಯಿಂಟಲ್ಲಿ ನಮ್ಮ ಸರ್ವಿಸಸ್ ಡೀಟೇಲ್ಸ್ ಎಲ್ಲ ನಾವು ನೋಡ್ಬೋದಾಗಿರುತ್ತದೆ. ಇನ್ನು ಝೋನ್ ವೈಸ್ ಸರ್ವಿಸ್ ಅಂತ ಇದೆ. ನಾವು ಝೋನ್ ವೈಸ್ ಅಂದರೆ ABC ಈ ವಲಯಗಳಲ್ಲಿ ನಮ್ಮ ಸೇವೆ ವಿವರಗಳನ್ನು ಈ ಟೇಬಲಲ್ಲಿ ನಾವು ನೋಡ್ಬೋದಾಗಿರುತ್ತದೆ. ಇನ್ನು ಟೋಟಲ್ ವೇಟೆಡ್ ಸ್ಕೋರ್ ಆ್ಯಸ್ ಆನ್ 31 ಡಿಸೆಂಬರ್ 2024 ಅಂತ ಡಿಸೆಂಬರ್ 31, 2024 ಈ ಡೇಟಿಗಿದ್ದಂತೆ ನಮ್ಮ ಒಂದು ಟೋಟಲ್ ವೇಟೆಡ್ ಸ್ಕೋರ್ ಎಷ್ಟು ವೇಟೇಜ್ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ಬೋದಾಗಿರುತ್ತದೆ. ಇನ್ನು ಟ್ರಾನ್ಸ್ಫರ್ ರಿಕ್ವೆಸ್ಟೆಡ್ ಫಾರ್ನಲ್ಲಿ ಸೆಲೆಕ್ಟ್ ಡೌನ್ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ರಿಕ್ವೆಸ್ಟೆಡ್ ಟ್ರಾನ್ಸ್ಫರಲ್ಲಿ ನಾವು ವಿದಿನ್ ಡಿಸ್ಟಿಕ್ಕು, ಔಟ್ ಆಫ್ ಡಿಸ್ಟಿಕ್ ವಿದಿನ್ ಡಿವಿಷನು ಮತ್ತು ಔಟ್ಸೈಡ್ ಡಿವಿಷನ್ ಈ ಒಂದು 3 ಟ್ರಾನ್ಸ್ಫರ್ ರಿಕ್ವೆಸ್ಟ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತದೆ. ಆರ್ ಯು ಆಪ್ಟಿಂಗ್ ಫಾರ್ ಪ್ರಿಯಾರಿಟಿ ಇನ್ ಟ್ರಾನ್ಸ್ಫರ್ ಅಂತ ಕೇಳ್ತದೆ. ಸೊ ನೀವು ಟ್ರಾನ್ಸ್ಫರಲ್ಲಿ ಪ್ರಿಯಾರಿಟಿಗೆ ಆಪ್ಟ್ ಮಾಡ್ತಾ ಇದ್ದರೆ ಇಲ್ಲಿ ಎಸ್ ನೋ ರೇಡಿಯೋ ಬಟನ್ಗಳಲ್ಲಿ ಎಸ್ ರೇಡಿಯೋ ಬಟನ್ನ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ 5 ರೀತಿಯ ಒಂದು ಪ್ರಿಯಾರಿಟಿಗಳು ನಮಗೆ ನೋಡ್ಬೋದಾಗಿರುತ್ತದೆ. ಮೊದಲನೇದು ಟೀಚರ್ ಆರ್ ಸ್ಪೌಸ್ ಆರ್ ಚಿಲ್ಡ್ರನ್ ಸಫರಿಂಗ್ ಫ್ರಮ್ ಟರ್ಮಿನಲ್ ಇಲ್ನೆಸ್ ಆರ್ ಸೀರಿಯಸ್ ಅಲೈನ್ಮೆಂಟ್ಸ್ ಅಂತ ಇದೆ. ಅಂದರೆ ಈ ಒಂದು ಪ್ರಿಯಾರಿಟಿಗೆ ಸಂಬಂಧಿಸಿದಂತೆ ತಾವೇನಾದರೂ ಟ್ರಾನ್ಸ್ಫರಲ್ಲಿ ಅಪ್ಲೈ ಮಾಡ್ತಾ ಇದ್ದರೆ ಇಲ್ಲಿ ಎಸ್ ನೋ ರೇಡಿಯೋ ಬಟನ್ಗಳಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಈ ಒಂದು ಪ್ರಿಯಾರಿಟಿಗೆ ಸಂಬಂಧಿಸಿದಂತಹ ಒಂದು ಡಾಕ್ಯುಮೆಂಟನ್ನು PDF ರೂಪದಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಇಲ್ಲಿ ಚೂಸ್ ಫೈಲ್ ಅಂತಕ್ಕಂಥ ಒಂದು ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ನಲ್ಲಿ ಫೈಲ್ ಮ್ಯಾನೇಜರ್ಗೆ ಬರ್ತೀರಿ. ಈ ಫೈಲ್ ಮ್ಯಾನೇಜರ್ನಲ್ಲಿ ಈ ಒಂದು ಪ್ರಿಯಾರಿಟಿಗೆ ಸಂಬಂಧಿಸಿದಂತಹ ಒಂದು PDF ಫೈಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ಈ ಒಂದು ಪ್ರಿಯಾರಿಟಿಗೆ ಸಂಬಂಧಿಸಿದಂತಹ ಫೈಲ್ ಪೇಜಸ್ಗಳನ್ನು ನಿಮ್ಮ ಮೊಬೈಲ್ನಿಂದ ಫೋಟೋ ತೆಗೆದು PDF ಫೈಲ್ ರೂಪದಲ್ಲಿ ಸೇವ್ ಮಾಡಿಟ್ಟುಕೊಂಡಿರಬೇಕು ಮತ್ತು ಆ PDF ಫೈಲ್ ಸೈಜು 500 KB ಕಡಿಮೆ ಇರಬೇಕು. ಈಗ ನಿಮ್ಮ ಫೈಲ್ ಮ್ಯಾನೇಜರ್ನಿಂದ ಈ ಒಂದು ಪ್ರಿಯಾರಿಟಿಗೆ ಸಂಬಂಧಿಸಿದಂತಹ ಒಂದು PDF ಫೈಲನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿ.
ಅದೇ ರೀತಿ ಇಲ್ಲಿ ಎರಡನೇ ಒಂದು ಪ್ರಿಯಾರಿಟಿ ಟೀಚರ್ ಆರ್ ಸ್ಪೌಸ್ ಆರ್ ಚಿಲ್ಡ್ರನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ ಇದೆ. ಸೊ ಈ ಒಂದು ಡಿಸಬಿಲಿಟಿ ಪ್ರಿಯಾರಿಟಿಯಲ್ಲಿ ಅಪ್ಲೈ ಮಾಡ್ತಾ ಇದ್ದರೆ ಎಸ್ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಡಿಸಬಿಲಿಟಿಗೆ ಸಂಬಂಧಿಸಿದಂತಹ ಒಂದು PDF ಫೈಲನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗ್ತದೆ. ಇನ್ನು ಮೂರನೇ ಒಂದು ಪ್ರಿಯಾರಿಟಿ ವಿಡವರ್ ಆರ್ ಡಿವೋರ್ಸಿ ಟೀಚರ್ ವಿತ್ ಡಿಪೆಂಡೆಂಟ್ ಚಿಲ್ಡ್ರನ್ ಅಂತ ಇದೆ. ನೀವು ಮ್ಯಾರಿಡ್ ಅಂತ ಕೊಟ್ಟಿದ್ದರೆ ಇಲ್ಲಿ ಮೂರನೇ ಪಾಯಿಂಟು ನಿಮಗೆ ಪ್ರೀಸ್ ಆಗಿರುತ್ತೆ. ಇನ್ನು ಟೀಚರ್ ವಿತ್ ಸ್ಪೌಸ್ ಬೀಯಿಂಗ್ ವರ್ಕಿಂಗ್ ಸೋಲ್ಜರ್ ಆರ್ ರಿಟೈರ್ಡ್ ಆರ್ ಪರ್ಮನೆಂಟ್ಲಿ ಡಿಸೇಬಲ್ಡ್ ಆರ್ ಡಿಸೀಸ್ಡ್ ಸೋಲ್ಜರ್ ಆಫ್ ಇಂಡಿಯನ್ ಫೋರ್ಸಸ್ ಆರ್ ಪ್ಯಾರಾಮಿಲಿಟರಿ ಫೋರ್ಸಸ್ ಅಂತ ಇದೆ. ಈ ಪ್ರಿಯಾರಿಟಿಯಲ್ಲಿ ಅಪ್ಲೈ ಮಾಡ್ತಾ ಇದ್ದರೆ ಸೆಲೆಕ್ಟ್ ಮಾಡಿಕೊಂಡು ಸಂಬಂಧಿಸಿದಂತಹ PDF ಫೈಲನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗ್ತದೆ. ಮತ್ತು ಟೀಚರ್ ವಿತ್ ಸ್ಪೌಸ್ ವರ್ಕಿಂಗ್ ವಿತ್ ದಿ ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಏಡೆಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಅಂತ ಇದೆ. ಈ ಒಂದು ಪ್ರಿಯಾರಿಟಿಯಲ್ಲಿ ನೀವು ಅಪ್ಲೈ ಮಾಡ್ತಾ ಇದ್ದರೆ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ಒಂದು ಪ್ರಿಯಾರಿಟಿಗೆ ಸಂಬಂಧಿಸಿದಂತಹ PDF ಅಪ್ಲೋಡ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಇಲ್ಲಿ ಡಿಕ್ಲರೇಷನ್ ಇದೆ. ಇಲ್ಲಿ ಎರಡು ಡಿಕ್ಲರೇಷನ್ ಇಂದಿರತಕ್ಕಂಥ ಒಂದು ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬ್ಲೂ ಕಲರು ವೈಟ್ ರೈಟ್ ಮಾರ್ಕ್ ಬರ್ತದೆ. ಕೆಳಗಡೆ ಪ್ಲೇಸ್ ಡೇಟ್ ಇದೆ ಮತ್ತು ಇಲ್ಲಿ ಡ್ರಾಫ್ಟ್ ಸೇವ್ ಮತ್ತು ಸಬ್ಮಿಟ್ ಅಂತಕ್ಕಂಥ ಬಟನ್ಗಳಿವೆ. ನೀವು ಒಮ್ಮೆಗೇ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಡಿ. ಡ್ರಾಫ್ಟ್ ಸೇವ್ ಈ ಒಂದು ಎಲ್ಲೋ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಸಲ ನಿಮ್ಮ ಅಪ್ಲಿಕೇಶನನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಮತ್ತು ಸರಿ ಇದ್ರೆ ಏನು ಮಾಡಿ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮ್ಮ ಅಪ್ಲಿಕೇಶನ್ನು ಸಬ್ಮಿಟ್ ಆಗಿ ನಿಮಗೆ ಅಪ್ಲಿಕೇಶನ್ ನಂಬರ್ ಒಂದು ಜನ್ರೇಟ್ ಆಗಿ ನಮ್ಮ ಅಪ್ಲಿಕೇಶನ್ನು ನಮ್ಮ ಲಾಗಿನಿಂದ DDO ಲಾಗಿನ್ಗೆ ಫಾರ್ವರ್ಡ್ ಆಗ್ತದೆ ಅನ್ನುವಂಥದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.